ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆಶಿ ಹುಬ್ಲೆಟ್ ವಾಚ್ ಬಗ್ಗೆ ಬಿಜೆಪಿ ಆರೋಪ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ? ವಾಚ್ ಬಗ್ಗೆ ಡಿಕೆಶಿ ಅವರೇ ಉತ್ತರ ಕೊಡಬೇಕು. ಯಾವ ಕಂಪನಿ ವಾಚು, ಎಷ್ಟು ಬೆಲೆಗೆ ಬಾಳುತ್ತೆ, ತೆಗೆದುಕೊಳ್ಳೋಕೆ ಅವರಿಗೆ ಕೆಪಾಸಿಟಿ ಇದೆಯಾ, ಇದ್ರ ಬಗ್ಗೆ ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ಸಮರ್ಥಿಸ್ಕೊಳ್ತಾ ಇಲ್ಲ ಪಕ್ಷದವರು ಅನ್ನುವಂತ ಕಾರಣಕ್ಕಾಗಿ ಇವು ಬಿಡ್ರಿ, ಅದು ಆ ವಾಚು ಈ ವಾಚು, ಅವ್ರ ವಾಚು ಅವರು ಕಟ್ಕೊಂಡು ಇದ್ಯಾವುದು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾವ ಕಂಪ್ನಿ ವಾಚು, ಎಷ್ಟು ಬೆಲೆಗೆ ಬಾಳತ್ತೆ, ಅದನ್ನ ತಗೊಳಕ್ಕೆ ಕೆಪಾಸಿಟಿ ಇದೆಯಾ, ಇದೆಲ್ಲ ಅವರೇ ಹೇಳಬೇಕು. ನಾನೇನು ಪ್ರತಿಕ್ರಿಯೆ ಕೊಡೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದೀಗ ಹುಬ್ಲೆಟ್ ವಾಚ್ ಬಗ್ಗೆ ಬಿಜೆಪಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದೆ. ಸದನದಲ್ಲಿ ಈ ವಿಚಾರ ಚರ್ಚೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ. ಸೊ ಇದೇ ವಾಚ್ ವಿಚಾರ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದ್ಸತಿ ಇದೇ ಥರದ ಸಂಕಷ್ಟವನ್ನ ತಂದೊಡ್ಡಿತ್ತು. ಇದೇ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಸೊ ಅದಾದ್ಮೇಲೆ ಅವರು ಡಿ.ಕೆ. ಶಿವಕುಮಾರ್ ಅವ್ರ ವಿಚಾರದಲ್ಲಿ ಬಿಜೆಪಿ ಇದೊಂದು ಆರೋಪ ಮಾಡ್ತಾ ಇರೋದು. ರೀಸೆಂಟಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು, EMI ಅಲ್ಲಿ ತಗೊಂಡಿದ್ದೀನಿ ಕಣ್ರಿ ನಾನು ಅನ್ನೋ ಥರದಲ್ಲಿ ಹೇಳಿದ್ರು. ಬಟ್ ಬಿಜೆಪಿಗರು ಅದನ್ನು ಬಿಡ್ತಾ ಇಲ್ಲ. ಆ ವಾಚಿಗೆ ಎಷ್ಟು ಬೆಲೆ ಇದೆ, ಏನು ಎತ್ತ ಅನ್ನೋದ್ರ ಮೇಲೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅದು ವಾಚ್ ಎಂಥದ್ದಿದೆ, ಯಾವ ಕಂಪ್ನಿದಿದೆ, ಅದು ಎಷ್ಟು ಬೆಲೆ ಬಾಳ್ತದೆ, ಅವ್ರಿಗೆ ಅದು ತೊಗೊಳ್ಳಿಕ್ಕೆ ಕೆಪಾಸಿಟಿ ಇದೆ ಅನ್ನೋದನ್ನು ಅವರೇ ಹೇಳಬೇಕಲ್ಲ. ಅದಕ್ಕೆ ಉತ್ತರ ಅವರೇ ಕೊಡಬೇಕಲ್ಲ. ಯಾಕಂದ್ರೆ ಅದು ವಾಚ್ ಎಂಥದ್ದಿದೆ, ಯಾವ ಕಂಪ್ನಿದಿದೆ, ಅದು ಎಷ್ಟು ಬೆಲೆ ಬಾಳ್ತದೆ, ಅವ್ರಿಗೆ ಅದು ತೊಗೊಳ್ಳಿಕ್ಕೆ ಕೆಪಾಸಿಟಿ ಇದೆ ಅನ್ನೋದನ್ನು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಅವರ ಆರೋಪ ಏನು? ಅಫಿಡವಿಟ್ ನಲ್ಲಿ ಯಾಕೆ ಇದ್ರ ಬಗ್ಗೆ ಪ್ರಸ್ತಾಪಿಸಿಲ್ಲ ಅಂತ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ಗೂ ಮುನ್ನ ಖರೀದಿಸಿದ್ರೆ ಹಾಕ್ಬೇಕು, ಎಲೆಕ್ಷನ್ ಬಳಿಕ ಖರೀದಿಸಿದ್ರೆ ಅಫಿಡವಿಟ್ ಬರಲ್ಲ, ಇದನ್ನೇ ದೊಡ್ಡ ಸುದ್ದಿ ಮಾಡಿದ್ರೆ ಹೆಂಗೆ ಅಂತ ಅವ್ರು ಪ್ರಶ್ನಿಸಿದ್ದಾರೆ. ಇದ್ರಲ್ಲಿ ಮಾತ್ರ ಅವರು ಏನ್ ಪ್ರಶ್ನೆ ಇದೆ ಅದನ್ನ ಹೇಳಿದ್ದಾರೆ. ಎಲೆಕ್ಷನ್ಗಿಂತ ಮುಂಚೆ ಏನಾದ್ರು ತೆಗೆದುಕೊಂಡಿದ್ರೆ ಹೌದು ಅಫಿಡವಿಟ್ ನಲ್ಲಿ ಇದನ್ನೆಲ್ಲ ಹಾಕ್ಬೇಕಾಗತ್ತೆ, ಅದಾದ್ಮೇಲೆ ತಗೊಂಡಿದ್ರೆ, ಅದಾದ್ಮೇಲೆ ಖರೀದಿಸಿದ್ರೆ ಹೇಗೆ ಹಾಕಕ್ಕಾಗತ್ತೆ ಅಂತ ಪ್ರಶ್ನಿಸಿದ್ದಾರೆ. ಬಿಫೋರ್ ಆಗಿದ್ದರೆ ಮಾಡ್ಬೋದು, ಆಫ್ಟರ್ ತೊಂದರೆ ನಾವು ಡಿಕ್ಲರೇಷನ್ ಕೊಡೋದು ಚುನಾವಣೆ ಮುಂಚೆ. ಆವಾಗಿಲ್ಲ ಈಗ ವಾಚ್ ತೊಗೊಳಕ್ಕೆ ನಿರ್ಬಂಧ ಇರಲ್ಲ, ಈಗೂ ತೊಗೋಬೋದು. ಆಫ್ಟರ್ ಎಲೆಕ್ಷನ್ ತೊಗೊಂಡ್ರೆ ಅದು ಅಫಿಡವಿಟ್ನಲ್ಲಿ ಬರೋಲ್ಲ. ಈಗ ಅದೇ ದೊಡ್ಡ ಸುದ್ದಿ, ಅಫಿಡವಿಟ್ ಇಲ್ಲ ಅಂದ್ರೆ ಈಗ ತೊಗೋತೀವಿ ನಾವು. ನೋಡಿ, ಬಿಫೋರ್ ಆಗಿದ್ದರೆ ಮಾಡ್ಬೋದು, ಆಫ್ಟರ್ ತೊಂದರೆ ನಾವು ಡಿಕ್ಲರೇಷನ್ ಕೊಡೋದು ಚುನಾವಣೆ ಮುಂಚೆ. ಆವಾಗಿಲ್ಲ ಈಗ ವಾಚ್ ತೊಗೊಳಕ್ಕೆ ನಿರ್ಬಂಧ ಇರಲ್ಲ, ಈಗೂ ತೊಗೋಬೋದು. ಆಫ್ಟರ್ ಎಲೆಕ್ಷನ್